ಮೆಟ್ರೋ ಸಿಗ್ನಲ್ ತಪಾಸಣೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಇಂದು ಪೀಣ್ಯ ನಾಗಸಂದ್ರ ನಡುವೆ ಸಂಚಾರ ಸ್ಥಗಿತ. ಮೆಟ್ರೋ ರೈಲಿಲ್ಲದೆ ಪ್ರಯಾಣಿಕರು ಪರದಾಡುತ್ತಿದ್ದಾರೆ. ಮೆಟ್ರೋ ನಿಲ್ದಾಣಕ್ಕೆ ಬಂದು ಜನ ವಾಪಸ್ ಹೋಗ್ತಿದ್ದಾರೆ. ಮಾಹಿತಿ ಇಲ್ಲದ ಕಾರಣಕ್ಕೆ ನೂರಾರು ಪ್ರಯಾಣಿಕರು ಪರದಾಡುವಂತಾಗಿದೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಈ ರೀತಿಯ ಸಮಸ್ಯೆ ಉಂಟಾಗಿದೆ. ನಾಗಸಂದ್ರ ಮೆಟ್ರೋ ಸ್ಟೇಷನ್ನಲ್ಲಿ ಸಣ್ಣದಾಗಿ ನೋಟಿಸ್ ಅನ್ನು ಹಾಕಿದ್ದಾರೆ. ಆ ನೋಟಿಸ್ ಪ್ರಯಾಣಿಕರ ಗಮನಕ್ಕೂ ಕೂಡ ಬಂದಿಲ್ಲ. ಗೊಂದಲವನ್ನ ಸೃಷ್ಟಿ ಮಾಡಿತ್ತು. ಎಂದಿನಂತೆ ಮೆಟ್ರೋ ಇರಬಹುದು ಅಂತ ಹೇಳಿ ಪ್ರಯಾಣಿಕರು ಬಂದಿದ್ದಾರೆ. ತಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳೋದಕ್ಕೆ, ಎಲ್ಲೆಲ್ಲಿ ಪ್ರಯಾಣವನ್ನು ಬೆಳೆಸಬೇಕು ಅಲ್ಲಿಗೆ ಹೋಗೋದಕ್ಕೆ ಮೆಟ್ರೋವನ್ನೇ ಅವಲಂಬಿಸಿ ಪ್ರಯಾಣಿಸ್ತಾ ಇದ್ದವರೆಲ್ಲರೂ ಕೂಡ ಬಂದಿದ್ದಾರೆ. ಆದರೆ ಈ ರೀತಿಯ ಸಮಸ್ಯೆ ಆಗಿದೆ, ತಪಾಸಣೆ ನಡೀತಾ ಇದೆ, ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಅನ್ನೋದ್ರ ಬಗ್ಗೆ ಮುಂಚಿತವಾಗಿಯೇ ಒಂದು ನಿಖರವಾದ ಅನೌನ್ಸ್ಮೆಂಟ್ ಆಗಲಿ ಅಥವಾ ಮಾಹಿತಿ ಆಗಲಿ ಕೊಟ್ಟಿಲ್ಲ. ಆದರೆ ಸಣ್ಣದಾಗಿ ಒಂದು ನೋಟಿಸನ್ನು ಹಾಕಿದ್ದಾರೆ, ಗಮನಿಸ್ತಾ ಇರಬಹುದು. ಇಲ್ಲಿ ಬಂದು ನೋಡಿದ ಮೇಲೇ, ಈ ಪ್ರಕಟಣೆಯ ಪ್ರತಿಯನ್ನು ನೋಡಿದ ಮೇಲೇ ಪ್ರಯಾಣಿಕರಿಗೆ ಗೊತ್ತಾಗಿತ್ತು ಮೆಟ್ರೋ ಸಂಚಾರ ಸ್ಥಗಿತವಾಗಿದೆ ಅಂತ. ಮೆಟ್ರೋ ನಿಲ್ದಾಣಕ್ಕೆ ಪ್ರಯಾಣಿಕರು ಬಂದು ಮತ್ತೆ ಮೆಟ್ರೋ ಇಲ್ಲ, ಸಂಚಾರ ಸ್ಥಗಿತವಾಗಿದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ವಾಪಸ್ ತೆರಳಿದ್ದಾರೆ. ಪರ್ಯಾಯ ವಾಹನಗಳನ್ನು ಅವರು ವ್ಯವಸ್ಥೆ ಮಾಡಿಕೊಂಡು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ತೆರಳಬೇಕಾದಂತಹ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಮೆಟ್ರೋ ಸಿಗ್ನಲ್ ತಪಾಸಣೆಯಿಂದಾಗಿ ಈ ಒಂದು ಸಣ್ಣ ಸಮಸ್ಯೆ ಉಂಟಾಗಿದೆ. ತುಂಬ ಆಗುತ್ತೆ ಸರ್. ನಾನು 10:30ಗೆಲ್ಲ ಆಫೀಸಿಗೆ ಹೋಗಬೇಕಿತ್ತು. ಮತ್ತು ಅಲ್ಲಿ ಮುಗಿಯೋದು 6:37 ಆಗ್ತಿತ್ತು. ನಾನು ಆಡಿಟರ್ ಆಫೀಸಲ್ಲಿ ವರ್ಕ್ ಮಾಡ್ತಿರೋದು. ಸೊ ಈ ಮಂತ್ ತುಂಬಾ ನಮಗೆ 30th ತನಕ ಫುಲ್ ಇದಿರುತ್ತೆ ಸರ್, ಟ್ಯಾಕ್ಸ್ ಆಡಿಟ್ ಇರುತ್ತೆ. ಸೊ ನಾನು 9 ಗಂಟೆ ಆದರೂ ಬರೋಕ್ಕೆ ಈಸಿ ಇರ್ತಿತ್ತು. ನಮ್ಮ ಮನೆ ಇರೋದು ದೊಡ್ಡ ಬಿದ್ರಕಲ್ಲ ಹತ್ರ, ನಾನು ಹೋಗೋದು ರಾಜಾಜಿನಗರಗೆ. ತುಂಬಾ ಕಷ್ಟ ಆಗುತ್ತೆ ಸರ್ ಇವಾಗ ಬರೋಕ್ಕೆ ಹೋಗೋಕ್ಕೆಲ್ಲ ಸರ್. ಅದು ಆಗ್ತಾ ಇಲ್ಲ ಸರ್, ಸರ್ವರ್ ಬ್ಯುಸಿ ಆಗ್ತಿದೆ. ಓಲಾನು ಬುಕ್ ಆಗ್ತಿಲ್ಲ. ಈಗ ಬಸ್ಸಲ್ಲಿ ನಾನು ಹೋಗಬೇಕು ಅಂದರೆ ಆಫೀಸಿಗೆ ಹೋಗೋದು 11 ಆಗಿಬಿಡುತ್ತೆ. ಆಟೋದವ್ರು ಇಲ್ಲ ಸರ್, ನಾನು ಇವಾಗ ಬಂದಿದ್ದೀನಿ, ಈಗ ನೋಡಬೇಕು. ಕಷ್ಟ ಆಗುತ್ತೆ ಸರ್, ತುಂಬಾ ಕಷ್ಟ ಆಗುತ್ತೆ. ಮೆಟ್ರೋ ನಿಲ್ದಾಣಕ್ಕೆ ಬಂದು ಪ್ರಯಾಣಿಕರು ವಾಪಸ್ ಆಗ್ತಾ ಇರುವಂತಹ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಒಬ್ಬರು ಪ್ರಯಾಣಿಕರು ಮಾತನಾಡಬೇಕಿದ್ರೆ ಹೇಳಿದ್ರು, ಈ ರೀತಿಯ ಸಮಸ್ಯೆ ಆದಾಗ ನಮಗೂ ಕೂಡ ಕಚೇರಿ ಕೆಲಸ ಕಾರ್ಯಗಳಿಗೆ ಹೋಗೋರಿಗೆ, ಕರೆಕ್ಟಾಗಿ ಟೈಮಿಂಗ್ಸ್ ಅನ್ನು ಫಾಲೋ ಮಾಡೋರಿಗೆ ತುಂಬ ಕಷ್ಟ ಆಗ್ತಿದೆ ಅಂತ ತಮ್ಮ ಅಳಲನ್ನು ತೋಡ್ಕೊಂಡ್ರು. ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ. ಆದರೆ ಏನಂದರೆ ನೆಕ್ಸ್ಟ್ ಲೈನ್ ಸ್ಟ್ರೆಚ್ ಮಾಡಬೇಕಲ್ಲ, ಎಕ್ಸ್ಟೆಂಡ್ ಮಾಡಬೇಕಾಗಿರೋದ್ರಿಂದ ಇನ್ಎವಿಟೇಬಲ್ ಏನು ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಕೋಆಪ್ರೇಟ್ ವಿತ್ ದ ಗೌರ್ಮೆಂಟ್. ಇವತ್ತು ಕಷ್ಟನೇ ಬಸ್ಸಲ್ಲಿ ಹೋಗಬೇಕು, ಬಟ್ ಪರವಾಗಿಲ್ಲ, 4-5 ದಿನ ಸ್ವಲ್ಪ ಕಷ್ಟನೇ. ಏನಂದರೆ ನಿನ್ನೆ ಸ್ವಲ್ಪ ನ್ಯೂಸಲ್ಲೆಲ್ಲ ಜಾಸ್ತಿ ಅದ್ರ ಬಗ್ಗೆ ಹೇಳಿದರೆ ಈಸಿ ಆಗಿರೋದು. ಇವತ್ತಿಲ್ಲಿ ಬಂದು ತಕ್ಷಣ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಪೇಪರಲ್ಲಿ ಬಂದಿತ್ತು, ಸೀರಿಯಸ್ ಆಗಿ ತೊಗೊಂಡು ನೋಡಿರಲಿಲ್ಲ. ಈಗ ಇಲ್ಲಿ ಬಂದಮೇಲೆ ಗೊತ್ತಾಗ್ತಿದೆ. ಹೌದು, 1.25 ಗಂಟೆ ಮಿನಿಮಮ್ ಬೇಕು. ಇವತ್ತು ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ. ಮೆಟ್ರೋಲ್ 1 hour, ಬಟ್ ಕಂಫರ್ಟೇಬಲ್ ಜರ್ನಿ. ಏನು ಸಿಗ್ನಲ್ ಅದು ಇಲ್ಲ, ತಕ್ಷಣ ಹೋಗ್ಬಿಡ್ಬೋದು. ಸ್ವಲ್ಪ ಕಷ್ಟ ಅಂತ ಅನಿಸ್ತಾ ಇದೆ ಸರ್. ಆ್ಯಕ್ಚುಲಿ ನಾವು ಪ್ರತಿದಿನ MG ರೋಡ್ಗೆ ಮೆಟ್ರೋನೇ ಅವಲಂಬಿಸಿದ್ದೀವಿ. ಇವತ್ತು ಬೆಂಗಳೂರಿನ ಟ್ರಾಫಿಕ್ ನೋಡಿಕೊಂಡ್ರೆ, ಅದರಲ್ಲೂ ಈ ಒಂದು ರೈನಿ ಸೀಸನ್ನಲ್ಲಿ MG ರೋಡ್ನ ತಲುಪಲಿಕ್ಕೆ ಮಿನಿಮಮ್ 2ರಿಂದ 2.25 ಗಂಟೆ ಬೇಕಾಗುತ್ತೆ. ಆದರೆ ಈ ಮೆಟ್ರೋದಲ್ಲಿ 50 ನಿಮಿಷ ಸಾಕಾಗಿತ್ತು ನಮಗೆ. ಸೊ ಇವಾಗ ಈ ಮೆಟ್ರೋ ಇಲ್ಲದೇ ಇರೋ ಕಾರಣ ನಾವು ಕ್ಯಾಬನ್ನು ಹೋಗಬೇಕಾಗತ್ತೆ. ಇವತ್ತು ಬೆಂಗಳೂರಿನ ದುಪ್ಪಟ್ಟು ದರವನ್ನು ತೆಗೆದುಕೊಳ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಆಟೋದವರು 800ರಿಂದ 1000 ರೂಪಾಯಿ ಕೇಳ್ತಾರೆ. ಈ ಓಲಾದಲ್ಲಿ ಕ್ಯಾಬ್ಗಳು ಸಿಗ್ತಾ ಇಲ್ಲ ಇವತ್ತು. ಅವರೂ ಇವತ್ತು ದರವನ್ನು ಹೆಚ್ಚಿಸಿದ್ದಾರೆ. ಸೊ 400ರಿಂದ 500 ರೂಪಾಯಿ ಆಗೋದು. ಇವತ್ತು 1,500ವರೆಗೂ ಹೋಗಿದೆ. ತುಂಬ ಕಷ್ಟ ಆಗ್ತಾ ಇದೆ ಸರ್. ಇದಕ್ಕೆ ದಯವಿಟ್ಟು ಮಾಧ್ಯಮಗಳ ಸರ್ಕಾರವನ್ನು ಎಚ್ಚರಿಸಬೇಕು. ಈ ರೀತಿ ಮುಂದೆ ಯಾವುದೇ ರೀತಿ ಆದಂಥ ತೊಂದರೆಗಳಾಗದಾಗೆ ನೋಡ್ಕೋಬೇಕು ಅಂತ ಸರ್. ಆ್ಯಕ್ಚುಲಿ ನಾವು ಪ್ರತಿದಿನ ಮೆಟ್ರೋವನ್ನೇ ಅವಲಂಬಿಸಿ ಮೆಟ್ರೋದಲ್ಲಿ ಪ್ರತಿನಿತ್ಯ ಪ್ರಯಾಣವನ್ನು ಬೆಳೆಸ್ತಾ ಇದ್ದಂತಹ ಪ್ರಯಾಣಿಕರು ಇವತ್ತು ಕೂಡ ಮೆಟ್ರೋ ಇರುತ್ತೆ ಅಂತ ಹೇಳಿ ಮೆಟ್ರೋ ನಿಲ್ದಾಣಕ್ಕೆ ಬಂದಿದ್ದಾರೆ. ಆದರೆ ನೋಟಿಸ್ ಬೋರ್ಡ್ ಹಾಕಿದ್ದಾರೆ. ನೋಟಿಸ್
ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮುಂಚಿತವಾಗಿ ಇದನ್ನ ಹೇಳಬೇಕಿತ್ತು, ಅಟ್ಲೀಸ್ಟ್ ಇನ್ಫಾರ್ಮ್ ಮಾಡಬೇಕಿತ್ತು ನಮಗೆ ಅಂತ. ಊರಿಂದ ಬಂದಿದ್ದೆ, ಆಲ್ರೆಡಿ ಟೈಮ್ ಆಗಿದೆ, ಇವಾಗ ಹೋಗಿ ರೀಚ್ ಆಗಬೇಕು, ಇವಾಗ ಕಾಲ್ ಮಾಡಿ ಪರ್ಮಿಷನ್ ತಗೊಳ್ಬೇಕು. ಇದರಿಂದ ತುಂಬ ಸಮಸ್ಯೆ ಆಗ್ತಿದೆ. JP ನಗರ್ ಹೋಗ್ಬೇಕಿತ್ತು ನಾನು. ಹೌದು ಸರ್, ಎಲ್ಲ 300-400 ಕೇಳ್ತಾ ಇದ್ದಾರೆ. ಯಾಕಂದರೆ ಇದೊಂದು ಚಾನ್ಸ್ ಅವ್ರಿಗೆ ಡಿಮ್ಯಾಂಡ್ ಮಾಡೋದಕ್ಕೆ. ಸೊ ಆದಷ್ಟು ಬೇಗ ಏನಿದೆ ರೂಟ್ ಫೆಸಿಲಿಟೀಸ್ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊತಾ ಇದ್ದೀನಿ. ತುಂಬಾ ಕಷ್ಟ ಆಗುತ್ತೆ, ಯಾಕಂದರೆ ಬಸ್ಸಲ್ಲಿ ಹೋಗ್ತೀವಿ. ಹೌದು, ಡೆಫಿನೆಟ್ಲಿ. ಸೊ ಏನಂತ ಅಂದರೆ ಇವಾಗ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗ್ಬೇಕಂತಂದರೆ 2.5 hours ಜರ್ನಿ ಆಗುತ್ತೆ. ಸೊ ಮೆಟ್ರೋ ಫೆಸಿಲಿಟೀಸ್ ಅಂದರೆ ವಿತಿನ್ 40 to 45 minutesಲ್ಲಿ ನಾವು ಹೋಗ್ಬೋದಿತ್ತು. ಸೊ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಅನ್ಕೋತೀನಿ. ಇವಾಗ ಊರಿಂದ ಬಂದಿದ್ದೆ, ಆಲ್ರೆಡಿ ಟೈಮ್. ಇನ್ನು ನಮ್ಮ ಪ್ರತಿನಿಧಿ ಕಿರಣ್ ಸೂರ್ಯ ಕೊಟ್ಟಿರುವಂತಹ ಒಂದು ಪ್ರತ್ಯಕ್ಷ ವರದಿ ಇಲ್ಲಿದೆ. ಹಸಿರು ಮಾರ್ಗದ ನಾಗಸಂದ್ರ ಟು BIEC ವರೆಗೂ ಕೂಡ ಇವತ್ತು ಟೆಸ್ಟಿಂಗ್ ಕಾರ್ಯ ಇರುವಂತಹ ಹಿನ್ನೆಲೆಯಲ್ಲಿ ಇಂದು ನಾಳೆ ನಾಡಿದ್ದು 3 ದಿನಗಳ ಕಾಲ ಸಂಪೂರ್ಣವಾಗಿ ಮೆಟ್ರೋ ಸಂಚಾರ ಸ್ಥಗಿತಗೊಂಡಿರುವಂಥದ್ದು. ಸದ್ಯ ನಾನೀಗ ನಾಗಸಂದ್ರ ಮೆಟ್ರೋ ಸ್ಟೇಷನ್ ಇದ್ದೀನಿ. ತಾವು ಕೂಡ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಅಂದರೆ ಇವತ್ತು ಬೆಳಗ್ಗಿನಿಂದಲೇ ಅಂದರೆ 5-6 ಗಂಟೆಯಿಂದಲೇ ಕೂಡ ಮೆಟ್ರೋ ಸಂಚಾರವನ್ನು ಮಾಡಬೇಕಾಗಿತ್ತು. ಆದರೆ ನಾಗವಾರ ಟು BIEC ಏನೊಂದು ಮೆಟ್ರೋ ಸ್ಟೇಷನ್ ಇದೆ ಅಲ್ಲಿವರೆಗೂ ಒಂದು ಟೆಸ್ಟಿಂಗ್ ಕಾರ್ಯ ನಡೀತಾ ಇದೆ. ಅಂದರೆ ಸಿಲ್ಕ್ ಇನ್ಸ್ಟಿಟ್ಯೂಟು ನಾಗಸಂದ್ರದವರೆಗೂ ಕೂಡ ಮೆಟ್ರೋ ಸಂಚಾರವನ್ನು ಮಾಡ್ತಾ ಇತ್ತು. ಅಂದರೆ ಇನ್ನೇನು 1 ತಿಂಗಳು 2 ತಿಂಗಳಲ್ಲಿ ನಾಗಸಂದ್ರ ಟು BIEC ವರೆಗೂ ಕೂಡ ಹಸಿರು ಮಾರ್ಗದ ವಿಸ್ತಾರಿತ ಒಂದು ಮಾರ್ಗ ಕೂಡ ಓಪನ್ ಆಗ್ತಾ ಇದೆ. ಆ ಒಂದು ಮಾರ್ಗದಲ್ಲಿ ಟೆಸ್ಟಿಂಗ್ ಕಾರ್ಯಾಚರಣೆ ನಡೀತಿರುವಂಥ ಹಿನ್ನೆಲೆಯಲ್ಲಿ ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ನಾಗಸಂದ್ರ ಟು ಪೀಣ್ಯ ಇಂಡಸ್ಟ್ರಿವರೆಗೂ ಯಾವುದೇ ಥರವಾದಂಥ ಮೆಟ್ರೋಗಳು ಕೂಡ ಸಂಚಾರವನ್ನು ಮಾಡೋದಿಲ್ಲ. ಪೀಣ್ಯ ಇಂಡಸ್ಟ್ರಿಯಿಂದ ಸಿಲ್ಕ್ ಇನ್ಸ್ಟಿಟ್ಯೂಟ್ವರೆಗೂ ಕೂಡ ಮೆಟ್ರೋ ಸಂಚಾರವನ್ನು ಮಾಡುತ್ತೆ. ಈಗಾಗಲೇ ಬೆಳಗಿನಿಂದಲೇ ಸಾಕಷ್ಟು ಪ್ರಯಾಣಿಕರು ಪರದಾಟವನ್ನು ಪಡ್ತಾ ಇದ್ದಾರೆ. ನಿನ್ನೆನೇ BMRCL ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಿತ್ತು. ಆದರೆ ಕೆಲವೊಬ್ಬರು ನೋಡಿದಂಥವರು ಆಟೋ, ಕ್ಯಾಬು, ಬಸ್ಸು ಇದ್ರ ಮೂಲಕವಾಗಿ ಸಂಚಾರವನ್ನು ಮಾಡಿದ್ರೆ, ಮಾಧ್ಯಮಗಳಲ್ಲಿ ಈ ವಿಚಾರವನ್ನು ನೋಡದೇ ಇದ್ದಂಥವ್ರು, ಇದ್ರ ಬಗ್ಗೆ ಮಾಹಿತಿ ಇಲ್ಲದೆ ಇರುವಂಥ ಪ್ರಯಾಣಿಕರು ಬೆಳಗಿನಿಂದಲೇ ಸಾಕಷ್ಟು ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನಾನು ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ದೃಶ್ಯಗಳಲ್ಲಿ. ಸಾವಿರಾರು ಸಂಖ್ಯೆಯಲ್ಲಿ, ಅಂದರೆ ಮೆಟ್ರೋ ಅಂತಿದ್ದಂತೆ ಬೆಂಗಳೂರಿನ ಹಾಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಯಾಕೆ ಅಂತ ಕೇಳಿದ್ರೆ ಯಾವುದೇ ಥರವಾದಂಥ ಟ್ರಾಫಿಕ್ ಇರೋದಿಲ್ಲ, ಪೊಲ್ಯೂಷನ್ ಇರೋದಿಲ್ಲ, ಸಮಸ್ಯೆ ಇಲ್ಲದೆ ಆರಾಮದಾಯಕವಾಗಿ ಮೆಟ್ರೋದಲ್ಲಿ, ಅದರಲ್ಲೂ AC ಕುಳಿತುಕೊಂಡು ಹೋಗ್ಬೋದು ಅನ್ನೋಂಥ ಕಾರಣಕ್ಕಾಗಿ ಮೆಟ್ರೋದಲ್ಲಿ ಪ್ರಯಾಣಿಕರು ಸಾಕಷ್ಟು ಇಷ್ಟವನ್ನು ಪಟ್ಟು ಸಂಚಾರವನ್ನು ಮಾಡ್ತಾರೆ. ಸಾಕಷ್ಟು ಪ್ರಯಾಣಿಕರು, ಅಂದರೆ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಿನಿಂದಲೇ ಮೆಟ್ರೋ ಪ್ರಯಾಣಿಕರು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಮೆಟ್ರೋ ಇಲ್ಲ ಅಂತೇಳಿ. ಅಂದರೆ ಸಂಪೂರ್ಣವಾಗಿ ಮೆಟ್ರೋ ಇಲ್ವಾ ಅನ್ನೋಂಥ ಮಾಹಿತಿಯನ್ನು BMRCLನವರು ಕೂಡ ಈ ಒಂದು ಮೆಟ್ರೋ ಸ್ಟೇಷನ್ನ ಹೊರಭಾಗದಲ್ಲಿ ತುಂಬ ದೊಡ್ಡದಾದಂಥ ಒಂದು ಮಾಹಿತಿ ಫಲಕವನ್ನು ಅಳವಡಿಸಬೇಕಾಗಿತ್ತು. ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ಮೆಟ್ರೋ ಇರೋದಿಲ್ಲ ಅಂತೇಳಿ ಸಣ್ಣದಾಗಿ ಯಾವುದೋ ಒಂದು ನೋಟಿಸ್ ಬೋರ್ಡಲ್ಲಿ ಒಂದು ಚೀಟಿಯಲ್ಲಿ ಅಂಟಿಸಿದ್ದಾರೆ. ಹಾಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಸಾಕಷ್ಟು ಸಂಕಷ್ಟ ಕೂಡ ಎದುರಾಗ್ತಿದೆ. ಬೆಳಗ್ಗಿನಿಂದಲೇ ಸಾಕಷ್ಟು ಪ್ರಯಾಣಿಕರು ಕೂಡ ಬಂದು ವಾಪಸ್ಸನ್ನು ಹೋಗ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ನನ್ನ ಜೊತೆಲಿ ಸಾಕಷ್ಟು ಪ್ರಯಾಣಿಕರು ಕೂಡ ಇದ್ದಾರೆ. ನಾನು ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇವತ್ತು ನಾಳೆ ನಾಡಿದ್ದು 3 ದಿನಗಳ ಕಾಲ ನಾಗಸಂದ್ರ ಟು ಪೀಣ್ಯ ಇಂಡಸ್ಟ್ರಿವರೆಗೂ ಒಂದು ಮೆಟ್ರೋ ಸಂಚಾರ ಇಲ್ಲ. ತಾವು ಕೂಡ ಬಂದಿದ್ರೆ ಹೇಗೆ ಸಮಸ್ಯೆ ಆಗ್ತಿದೆ ಸರ್? ಏನಪ್ಪ ಅಂದರೆ ವಿತ್ ನೋ ಇನ್ಫಾರ್ಮೇಷನ್, ಪ್ರಾಪರ್ ಇನ್ಫಾರ್ಮೇಷನ್ ಇಲ್ಲ. ದೆನ್ ಅಪಾರ್ಟ್ ಫ್ರಮ್ ದಟ್ ಬಸ್ ಸರ್ವಿಸಸ್ ಇಲ್ಲ ಈ ಕಡೆಗೆ. ಆಲ್ಮೋಸ್ಟ್ 1 hour ತೊಗೊಂಡು ಫ್ರಮ್ ಪೀಣ್ಯ ಇಂಡಸ್ಟ್ರಿ ಟು ಕಮ್ ಟಿಲ್ ಹಿಯರ್. ಇವಾಗ ಇಲ್ಲಿಂದ ಕಾಲೇಜಿಗೆ ಹೋಗಬೇಕಾಗತ್ತೆ, ಸೌಂದರ್ಯ ಕಾಲೇಜು. ಇಲ್ಲಿ ಆಟೋನೂ ಇಲ್ಲ. ಸೊ ದಿಸ್ ಆರ್ ದ ಪ್ರಾಬ್ಲಮ್ಸ್ ಐ ಆಮ್ ಫೇಸಿಂಗ್ ಫ್ರಮ್ ಟುಡೇ. ಎಷ್ಟು ದಿನ ಪ್ರತಿದಿನ ತಾವು ಎಲ್ಲಿಂದ ಎಲ್ಲಿಗೆ ಓಡಾಡ್ತಿದ್ರಿ? ಎಷ್ಟೊತ್ತಾಗ್ತಿತ್ತು ಮೆಟ್ರೋದಲ್ಲಿ ಓಡಾಡಲಿಕ್ಕೆ ಅಂತ? 45 ನಿಮಿಷ ಬೈಪ್ನಳ್ಳಿ ಟು ದಿಸ್ ಪ್ಲೇಸ್ ಅಥವಾ 1 hour ಮ್ಯಾಕ್ಸಿಮಮ್ ಕನೆಕ್ಷನ್ ಸಿಕ್ಕಿದ್ರೆ. ಬಟ್ ಏನಪ್ಪ ಅಂತ ಹೇಳಿದ್ರೆ ಇವಾಗ ಗೊತ್ತಿಲ್ಲ ಹೇಗೆ ಬರೋದು ಗೊತ್ತಾಗ್ತಾ ಇಲ್ಲ. ಓಲಾ ಉಬರು ಸಿಗ್ತಾ ಇಲ್ಲ, ಸಾಕಷ್ಟು ಸಮಸ್ಯೆ ಉಂಟಾಗ್ತಿದೆ ಅನ್ನೋಂಥದ್ದಾದರೆ ಮತ್ತೊಂದು ಕೆಲ ಆಟೋ ಚಾಲಕರು ಇಲ್ಲಿ ಇದನ್ನೇ ಬಂಡವಾಳವನ್ನು ಮಾಡಿಕೊಂಡು ಇಲ್ಲಿಂದ, ಅಂದರೆ ನಾಗಸಂದ್ರದಿಂದ ಸಾಮಾನ್ಯವಾಗಿ ಪೀಣ್ಯ ಇಂಡಸ್ಟ್ರಿಗೆ ಹೋಗಲಿಕ್ಕೆ ಕೇವಲ 50 ರೂಪಾಯಿ ಚಾರ್ಜನ್ನು ಮಾಡ್ತಾಯಿದ್ರು. ಆದರೆ ಇವತ್ತು 150 ರೂಪಾಯಿಂದ 200 ರೂಪಾಯಿವರೆಗೂ ಒಂದು ಚಾರ್ಜನ್ನು ಕೂಡ ಮಾಡ್ತಾ ಇರುವಂಥದ್ದು. ಒಂದು ಸೀಟು ಬಾಡಿಗೆಗೆ 50 ರೂಪಾಯಿನ ತೆಗೆದುಕೊಳ್ತಿದ್ದಾರೆ. 3 ರಿಂದ 4 ಜನವನ್ನು ಕರೆದುಕೊಂಡು ಹೋಗ್ತಿದ್ದಾರೆ. 200 ರೂಪಾಯಿವರೆಗೂ ಕೂಡ ಅಮೌಂಟನ್ನು ಪಡ್ಕೊಳ್ತಿದ್ದಾರೆ ಅಂತೇಳಿ ಸಾಕಷ್ಟು ಜನರು ಈಗಾಗಲೇ ಕೂಡ ಹೇಳ್ತಾ ಇದ್ರು. 800, 900, 1000, 1500ವರೆಗೂ ಕೂಡ ಕೇಳ್ತಾ ಇದ್ದಾರೆ. ನಾನು JP ನಗರಕ್ಕೆ ಹೋಗಬೇಕು, MG ರೋಡಿಗೆ ಹೋಗಬೇಕು ಅಂತೇಳಿ. ನಮಗೆ ಮಾಹಿತಿ ಇರಲಿಲ್ಲ, ಹಾಗಾಗಿ ತುಂಬ ಸಮಸ್ಯೆ ಎದುರಾಗ್ತಿದೆ ಅನ್ನೋಂಥ ಮಾತುಗಳನ್ನು ಕೂಡ ಈಗಾಗಲೇ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.